आप प्रधानमंत्री चुनते हैं। एक ऐतिहासिक परंपरा है हमारे देश में, कितने महापुरुष प्रधानमंत्री रहे, पंडित जवाहरलाल नेहरू जैसे, शास्त्री जी जैसे बड़े बड़े नेता रहे, दो दो प्रधानमंत्री शहीद हुए। आप प्रधानमंत्री जब चुनते हैं तो आपका पूरा आदर उनके प्रति होता है और आपकी ये आशा होती है कि जिस पद पे वो आसीन है उस पद की गरिमा वो रखेंगे। ಇವತ್ತು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡಂತ ಒಂದು ಒಳ್ಳೆ ಸಂಸ್ಕೃತಿ ಇತಿಹಾಸ ಇದೆ। ಈ ದೇಶದಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ರೀತಿಯಾದಂತ ಉತ್ತಮವಾದಂತ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡಿಕೊಳ್ಳಂತ ಒಂದು ಇತಿಹಾಸ ಇದೆ। ಸಾರ್ವಜನಿಕರಿಗೆ ಕೆಲಸ ಮಾಡಂತ ಒಂದು ಬದ್ಧತೆ ಇದ್ದಂತ ನಾಯಕರನ್ನ ನಾವು ಆಯ್ಕೆ ಮಾಡ್ತೀವಿ। ಪ್ರಜೆಗಳ ಕಷ್ಟ ಸುಖ ದುಃಖ ನೋವುಗಳನ್ನ ಅರ್ಥಕೊಂಡು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಡಂತ ನಾಯಕರು ಪ್ರಧಾನಮಂತ್ರಿಗಳಾಗಬೇಕು ಅಂತೇಳಿ ನಾವು ಆಶಯಗಳನ್ನ ಇಟ್ಕೊಂಡಿರ್ತೀವಿ। लेकिन आज हमारे प्रधानमंत्री मंच पर आते हैं, उनके साथ एक ऐसे नेता आते हैं जिन्होंने सैकड़ों महिलाओं का बलात्कार किया और प्रधानमंत्री उनके नाम पर वोट मांगते हैं। ಇವತ್ತು ಎಂತ ದುಷ್ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇವತ್ತು ನೂರಾರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಲಾತ್ಕಾರ ಮಾಡಿದಂತ ಒಬ್ಬ ಅಭ್ಯರ್ಥಿ ಜೊತೆಗೆ ಪ್ರಧಾನಮಂತ್ರಿ ವೇದಿಕೆ ಮೇಲೆ ಬಂದು ನಿಂತು ಆ ಅಭ್ಯರ್ಥಿನ ಕೈ ಎತ್ತಿ ಅವನ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ। और जब सारी बातें बाहर आती हैं तो ये आदमी भाग जाता है, निकल जाता है देश से, और प्रधानमंत्री जी और गृह मंत्री जी उनको पता ही नहीं चलता। वो आपके सामने आकर क्या कहते हैं, कुछ कहते हैं जैसे उनको पता ही नहीं है। ಇವತ್ತು ಎಲ್ಲ ವಿಷಯಗಳು ಹೊರಗೆ ಬಂದಾಗ, ಎಲ್ಲ ವಿಷಯಗಳು ಬಯಲಾದಾಗ ಈ ದೇಶದ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಈ ವಿಷಯದ ಬಗ್ಗೆ ಯಾವೊಂದು ಮಾಹಿತಿ ಇಲ್ಲದೆ ಇದ್ದಂಗೆ ನಾಟಕ ಮಾಡ್ತಾರೆ। ಏನು ಕೂಡ ಗಮನಕ್ಕೆ ಬರದೇ ಇದ್ದಂಗೆ ಈ ವ್ಯಕ್ತಿ ದೇಶ ಬಿಟ್ಟು ಹೊರಗೋದ್ರೂ ಕೂಡ ಅವನ ಬಗ್ಗೆ ಯಾವೊಂದು ತಿಳುವಳಿಕೆ ಇಲ್ಲ ಅಂತೇಳಿ ಇವತ್ತು ನಾಟಕ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಮತ್ತೆ ಗೃಹ ಸಚಿವರು। इनको सब कुछ पता होता है, सारी जानकारी होती है, कौन सा नेता कहाँ है, कहाँ जा रहा है, और ये नेता भाग के निकल गया, इनको पता नहीं चला। ಇವ್ರಿಗೆ ಎಲ್ಲಾ ರಾಜಕಾರಣಿಗಳ ಬಗ್ಗೆ ಮಾಹಿತಿ ಇರ್ತದೆ, ಯಾವ ರಾಜಕಾರಣಿಗಳು ಎಲ್ಲಿರ್ತಾರೆ, ಏನ್ ಮಾಡ್ತಾ ಇರ್ತಾರೆ ಅಂತೇಳಿ ಇವ್ರಿಗೆಲ್ಲ ಮಾಹಿತಿ ಇರುತ್ತೆ। ಆದ್ರೆ ಇವತ್ತು ದೇಶ ಬಿಟ್ಟು ಹೊರಗಡೆಗೆ ಪರಾರಿಯಾದಂತ ಸಂದರ್ಭದಲ್ಲಿ ಇವ್ರಿಗೆ ಮಾಹಿತಿ ಇಲ್ಲ ಅಂತೇಳಿ ನಾಟಕ ಮಾಡ್ತಾರೆ। इन्होंने अपनी पद की गरिमा इतनी इस स्तर पे ले आए हैं ये कि आज चुनाव के समय आपसे बहकी बहकी बातें करते हैं। ಇವತ್ತು ಇವರು ಯಾವ ರೀತಿಯಾದಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ, ಚುನಾವಣೆಯ ಸಂದರ್ಭ ಬಂದಿದೆ, ಚುನಾವಣೆ ನಡೀತಾ ಇದೆ ಅಂತೇಳಿ ತಮ್ಮತ್ರೆಲ್ಲರೂ ಕೂಡ ಹುಚ್ಚುಚ್ಚಾದಂತ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ। एक तरफ कहते हैं कि महिलाओं को आत्मनिर्भर बनाना है, दूसरी तरफ जहां जहां महिलाओं के साथ अत्याचार हुआ है वो किसके पक्ष में खड़े हुए हैं और किसकी रक्षा की है उन्होंने? महिलाओं की नहीं, जिन्होंने अत्याचार किया है उनके पक्ष में खड़े रहे। ಒಂದ್ ಕಡೆ ಇವ್ರು ಹೇಳ್ತಾರೆ ಹೆಣ್ಮಕ್ಕಳನ್ನ ಉಳಿಸ್ಬೇಕು, ಹೆಣ್ಮಕ್ಕಳನ್ನ ಬೆಳೆಸ್ಬೇಕು ಅಂತೇಳಿ, ಮತ್ತೊಂದ್ ಕಡೆ ಯಾವಾಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತದೆ, ಹಲ್ಲೆ ಆಗ್ತದೆ, ಅತಿಕ್ರಮಣ ಆಗ್ತದೆ, ಆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಇವರು ಹೆಣ್ಮಕ್ಳ ಪರವಾಗಲ್ಲ, ಯಾರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅತಿಕ್ರಮಣ ಮಾಡ್ತಾರೆ ಅವ್ರ ಪರವಾಗಿ ನಿಲ್ಲಂತ ಉದಾಹರಣೆಗಳು ನಾವು ನೋಡಿದೀವಿ। किस मुंह से कह सकते हैं कि ये महिलाओं की सुरक्षा कराएंगे? ಇವ್ರು ಯಾವ ರೀತಿಯಲ್ಲಿ ಹೇಳ್ತಾರೆ ನಾವು ಹೆಣ್ಮಕ್ಳನ್ನ ಕಾಪಾಡ್ತೀವಿ ಅಂತೇಳಿ, ಯಾವ ನಾಲ್ಗೆಯಿಂದ ಇವ್ರು ಹೇಳ್ತಾರೆ?